ಮಾರ್ನಿಂಗ್, ಶುಭೋದಯ. ಇವತ್ತಿನ ನೋಡಿ ಮುತ್ತೆ ಏನಪ್ಪ ಅಂತ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥ ಮಾತು, ಲೆಟ್ ಇಟ್ ಗೋ. ಅಂದರೆ ಹೋಗಲಿ ಬಿಡು, ಎಲ್ಲವುದನ್ನು ಬಿಟ್ಟು ಮುನ್ನಡೆ ಅಂತ ಹೇಳೋದುಂಟು. ಯಾಕಪ್ಪ ಈ ರೀತಿ ಹೇಳ್ತಾರೆ ಅನ್ನೋದಕ್ಕೆ ಒಂದು ಪುಟ್ಟ ಕತೆ. ಒಂದು ಪುಟಾಣಿ ಗುಬ್ಬಿ ಇರುತ್ತೆ. ಆ ಗುಬ್ಬಿಗೊಂದು ಆಸೆ ಏನಪ್ಪ ಅಂತ ಅಂದರೆ, ತನ್ನ ಜೀವನದಲ್ಲಿ ನಡೆದಂತಹ ಒಳ್ಳೆಯ ವಿಷಯ ಇರಬಹುದು ಅಥವಾ ಕೆಟ್ಟ ವಿಷಯ ಇರಬಹುದು, ಅದನ್ನು ಒಂದು ಪುಟ್ಟ ಕಲ್ಲಲ್ಲಿ ಬರೆದು ಅದರದೇ ಆದಂತಹ ಒಂದು ಪುಟ್ಟ ಚೀಲ ಇಟ್ಕೊಂಡಿರುತ್ತೆ. ಆ ಚೀಲಕ್ಕೆ ತನ್ನ ಕೊಕ್ಕಿನಿಂದ ತೆಗೆದು ಆ ಚೀಲದಲ್ಲಿ ಹಾಕ್ಕೊಂಡು ಆ ಚೀಲವನ್ನು ಹಿಡಿದು ಹಾರ್ತಾ ಇರುತ್ತೆ. ಆರಂಭದಲ್ಲೇ ಗೂಬೆ ಸಿಕ್ಕುತ್ತೆ. ಆ ಗೂಬೆ ಹೇಳುತ್ತೆ, ಯಾಕೆ ನೀನು ಈ ಚೀಲವನ್ನು ಹಿಡ್ಕೊಂಡು ಹಾರ್ತಾ ಇದೆಯಾ? ಆಗ ಆ ಗುಬ್ಬಿ ಹೇಳುತ್ತೆ, ಇದರಲ್ಲಿ ಏನಿದೆ ಗೊತ್ತಾ, ನನ್ನ ತುಂಬ ಮೆಮೊರೀಸ್ ಇದೆ, ಅಂದರೆ ನೆನಪುಗಳಿದೆ, ಒಳ್ಳೆ ನೆನಪುಗಳಿದೆ, ದುಃಖದ ನೆನಪುಗಳಿದೆ, ಎಲ್ಲವನ್ನು ನಾನು ಇಟ್ಕೊಂಡು ಹಾರ್ತೀನಿ, ನಂಗೆ ತುಂಬ ಖುಷಿ ಅನಿಸುತ್ತೆ. ಅವಾಗೇನಾಯಿತು ಗೊತ್ತಾ, ಇವಾಗೇನಾಯಿತು ಗೊತ್ತಾ ಅಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಆಗ ಆ ಗುಬ್ಬೆ ಹೇಳುತ್ತೆ, ನಾವು ಪಕ್ಷಿಗಳು, ಅಂದರೆ ನಮ್ಮ ಬಾಡಿ ಎಷ್ಟು ಹಗುರ ಇರುತ್ತೋ ಅಷ್ಟು ದೂರಕ್ಕೆ, ಅಷ್ಟು ಮೇಲಕ್ಕೆ ಹಾರ್ಬೋದು. ನೀನು ಈ ರೀತಿ ತೂಕವನ್ನು ಇಟ್ಕೊಂಡ್ರೆ ಹಾರೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಆದರೂ ಆ ಗುಬ್ಬಿ ಕೇಳೋದೇ ಇಲ್ಲ. ಪ್ರತಿನಿತ್ಯ ಅದಕ್ಕೆ ತನ್ನ ನೆನಪುಗಳನ್ನು ಹಾಕ್ತಾನೇ ಇರುತ್ತೆ. ಆ ನೆನಪುಗಳ ಚೀಲ ಏನಾಗುತ್ತೆ, ಒಂದು ದಿನ ತುಂಬಿ ತುಳುಕೋದಕ್ಕೆ ಶುರು ಆಗುತ್ತೆ. ಅಷ್ಟೇ ಅಲ್ಲದೆ ಆ ಗುಬ್ಬಿಗಿಂತಲೂ ಅತಿ ಭಾರವಾಗಿ ಇರುತ್ತೆ. ಆ ಗುಬ್ಬಿ ಆ ಚೀಲವನ್ನು ಎತ್ಕೊಂಡು ಹಾರೋದಕ್ಕೆ ಹೋಗುತ್ತೆ, ಆಗೋದಿಲ್ಲ. ಅದರ ರೆಕ್ಕೆಗಳೆಲ್ಲ ನೋವುತ್ತೆ, ಸುಸ್ತಾಗುತ್ತೆ. ಕೊನೆಗೆ ಹಾಗೂ ಹೀಗೂ ಹೇಗೋ ಮಾಡಿ ಆ ಚೀಲವನ್ನು ಎಳೆಯೋದಕ್ಕೆ ನೋಡುತ್ತೆ. ಆದರೆ ಆ ಚೀಲ ಆ ಗುಬ್ಬಿಯ ಮೇಲೆ ಬಿದ್ದು ಆ ಗುಬ್ಬಿ ಸತ್ತು ಹೋಗುತ್ತೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ, ನಮ್ಮ ಪಾಸ್ಟ್ ಅಂದರೆ ಭೂತಕಾಲ ಏನಿದೆ, ಅದು ಯಾವತ್ತೋ ಒಂದು ದಿನ ಒಂದು ಕ್ಷಣ ಹೋಗಿ ಬರೋದಕ್ಕೆ ಸುಂದರವಾಗೇ ಇರುತ್ತೆ ವಿನಃ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನು ಹಿಡ್ಕೊಂಡು ಹಾರೋದಕ್ಕೆ ಜೀವನ ಪರ್ಯಂತ ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತೊಂದು ನಿರ್ಧಾರ ಮಾಡೋಣ, ಲೆಟ್ ಇಟ್ ಗೋ. ನಮ್ಮ ಎಲ್ಲ ರಾಗ ದ್ವೇಷ ನೆನಪುಗಳು, ಅದು ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು, ಎಲ್ಲವನ್ನು ಬಿಟ್ಟು ಹಾರೋದಕ್ಕೆ ಶುರು ಮಾಡೋಣ. ಯಾಕೆ ಅಂದರೆ ನಮ್ಮ ರೇಖೆಗಳು ಹಗುರ ಆಗತ್ತೆ, ನಾವು ಎತ್ತರಕ್ಕೆ ಹಾರ್ಬೋದು, ನಾವೇನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ಅದೇ ಭೂತಕಾಲದಲ್ಲೇ ಇರ್ತೀವಿ ಅಂತ ನಾವೇನಾದರೂ ಹಠ ಮಾಡಿದ್ರೆ ನಮ್ಮ ಭವಿಷ್ಯ ಹಾಳಾಗತ್ತೆ, ನಮ್ಮ ವರ್ತಮಾನ ಹಾಳಾಗತ್ತೆ. ಯೋಚನೆ ಮಾಡಿ. ಹಾಗಾಗಿ ಇವತ್ತು ಎಲ್ಲರೂ ಪ್ರಾಮಿಸ್ ಮಾಡೋಣ, ಎಲ್ಲವನ್ನ ಕ್ಷಮಿಸ್ಬಿಡೋಣ. ಓಕೆ, ಥ್ಯಾಂಕ್ ಯು.